ಹಾಯ್ ಫ್ರೆಂಡ್ಸ್, ಇವಾಗ ಗೇಟ್ ವೇ ಆಫ್ ಟ್ಯಾಲೆಂಟ್ ಇದ್ದೀನಿ. ವಾಚಸ್ಗೆ ಹೋಗ್ತೀನಿ, ವಾಚಸ್ಗೆ ಹೋಗ್ಬಿಟ್ಟು ಸೇಲ್ಸ್ಗೆ ಹೋಗ್ತೀನಿ. F8 ಇದ್ರ ಮೇಲೆ ಕ್ಲಿಕ್ ಕೊಟ್ಟಾಗ ನಿಮಗೆ ಸೇಲ್ಸ್ ಬರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಪಾರ್ಟಿ ನೇಮ್ ಅಂತ ಇದೆ, ರೈಟ್ಸಲ್ಲಿ ಏನು ತೋರಿಸೋದು ಅದೆಲ್ಲ ಲೆಡ್ಜರ್ಸು ನೀವು ಕ್ರಿಯೇಟ್ ಮಾಡಿದರೆ ಮಾತ್ರ ಬರುತ್ತೆ. ಸೊ ನಾನಿಲ್ಲಿ ಒಂದು ಪಾರ್ಟಿ ನೇಮ್ ಬಂದು ಮ್ಯಾಟ್ರಿಕ್ಸ್ ಎಂಟರ್ಪ್ರೈಸಸ್ ಅಂತ ತೊಗೊಂಡೆ. ಈ ರೀತಿ ಬರುತ್ತೆ ನಿಮಗೆ. ಸೊ ನೀವು ಟೈಪ್ ಮಾಡ್ಬೋದು. ಈಗ ಏನಂದ್ರೆ ಸೇಲ್ಸ್ ನಾವು ವೌಚರ್ ಕ್ರಿಯೇಟ್ ಮಾಡ್ತಾ ಇದ್ವಿ. ನಾವು ಸೇಲ್ಸ್ ಮಾಡಿದಾಗ ನಾರ್ಮಲಾಗೆ ನಾವು ಪರ್ಚೇಸ್ ಮಾಡಿದಾಗ ಏನು ಮಾಡ್ತೀವಿ, ಐಟಮ್ ಎಲ್ಲ ಬರ್ತಿರ್ತಾರೋ ಡಿಸ್ಪ್ಯಾಚ್ ಕೊರಿಯರಿಂದ ಬರುತ್ತೆ. ಈಗ ಆನ್ಲೈನ್ ಶಾಪಿಂಗ್ ಮಾಡಿದಾಗ ನಿಮಗೆ ನಾರ್ಮಲಾಗಿ ಎಲ್ಲ ಬರ್ತಿರ್ತಾರಲ್ಲ, ಅದು ಡಾಕ್ಯುಮೆಂಟ್ ಡಿಸ್ಪ್ಯಾಚ್ ನಂಬರು, ಡಿಸ್ಪ್ಯಾಚ್ ಯಾವ ಕೊರಿಯರಿಂದ ಆಯಿತು, ಡೆಸ್ಟಿನೇಷನ್ ಎಲ್ಲಿಗೆ ಹೋಗ್ತಾ ಇದೆ, ಕೊರಿಯರ್ ಏಜೆಂಟ್ ನೇಮು, ಅದೆಲ್ಲ ಟೈಪ್ ಮಾಡ್ಬೋದು. ಇಲ್ಲ ಬೇರೆ ಜಸ್ಟ್ ಕಂಟ್ರೋಲ್ ಕೊನಿ ಅಂತ ಕೊಡಿ, ಆಟೋಮೆಟಿಕ್ ಸೇವ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಮತ್ತೆ ಇನ್ಫಾರ್ಮೇಷನ್ ಬರುತ್ತೆ, ಬಿಲಿಯನ್ ಇನ್ಫಾರ್ಮೇಷನ್ ಇದೆಲ್ಲ ಬರುತ್ತೆ. ನೀವು ಎಂಟರ್ ಅಂತ ಕೊಟ್ಟರು ಮಾಡ್ಬೋದು. ಅದು ಅಡ್ರೆಸ್ಸು ಎಲ್ಲ ಟೈಪ್ ಮಾಡ್ಬೋದು. ಇಲ್ಲಾಂದರೆ ಎಂಟರ್ ಅಂತ ಕೊಟ್ಕೊಳ್ಳಿ, ಇಲ್ಲಿಗೆ ಬರುತ್ತೆ. ಸೊ ಇವಾಗ ಸೇಲ್ಸ್ ಲೆಡ್ಜರ್ ಅಂತ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು GST ಸೇಲ್ಸ್ ಅಕೌಂಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ನಾನು ಕ್ರಿಯೇಟ್ ಮಾಡಿದೆ. ಇಲ್ಲಿ ನಾನು ಒಂದು ನೇಮ್ ತೊಗೊತೀನಿ ಯಾವುದಾದ್ರು. ಫಾರ್ ಎಕ್ಸಾಂಪಲ್ ನಾನು ಲ್ಯಾಟಿಟ್ಯೂಡ್ 3420 ಲ್ಯಾಪ್ಟಾಪ್ ಅಂತ ಇದೆ. ಇದನ್ನು ಸಹ ನಾನು ಈ ಮುಂಚೆ ಕ್ರಿಯೇಟ್ ಮಾಡಿದೆ ಬರುತ್ತೆ. ಏನು ಕ್ರಿಯೇಟ್ ಮಾಡಿದೆ ಅಂದರೆ ನನ್ನ ಫುಲ್ ವಿಡಿಯೋ ನೋಡಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ಇವಾಗ ಜಸ್ಟ್ ಲ್ಯಾಟಿಟ್ಯೂಡ್ 320 ಲ್ಯಾಪ್ಟಾಪ್ ಅಂತ ಇದೆ. 6 ನಂಬರ್ ಇದೆ ನನ್ನ ಇದರಲ್ಲಿ. ಸೊ ಇದನ್ನು ಜಸ್ಟ್ ಗೋಡನ್ ತೊಗೊತೀನಿ. ಇದು ಸಹ ಕ್ರಿಯೇಟ್ ಮಾಡಿದೆ. ಯಾವ ಪಿನ್ ಅಕೌಂಟಲ್ಲಿ 15 ಇದೆ. ಸೊ 1 ಅಂತ ಕ್ವಾಂಟಿಟಿ 1 ನಾನು ಸೇಲ್ ಮಾಡ್ತೀನಿ. ಆಟೋಮೆಟಿಕ್ ಪ್ರೈಸ್ ಎಲ್ಲ ನಾನು ಏನು ಸೆಟ್ ಮಾಡ್ತೀನಿ ಅದೇ ಬರುತ್ತೆ. ಸೊ ಇಲ್ಲಿ ಈಗ ಇದಾಯಿತು. ಇದಾದ ನಂತರ ಇಲ್ಲಿ ನೀವು ನೋಡ್ಬೋದು ರಿಲೇಟೆಡ್ ರಿಪೋರ್ಟ್ಸ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟ ನಂತರ ನಿಮಗೆ GST ಟ್ಯಾಕ್ಸ್ ಅನಾಲಿಸಿಸ್ ಅಂತ ಬರುತ್ತೆ. ಇದನ್ನ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಇಲ್ಲಿ ನೀವು ನೋಡ್ಬೋದು FI ಅಂತ ಇದೆ. ಇದ್ರ ಬಗ್ಗೆ ಒಂದು ಚಿಕ್ಕ ಮಾಡ್ತೀವಿ. ಇದನ್ನ ಕ್ಲಿಕ್ ಕೊಟ್ಟು ಡೀಟೇಲ್ ಅಂತ ಕೊಡ್ತೀನಿ. ಇವಾಗ ನೋಡ್ಬೋದು ನೀವು CGST ಅಂದರೆ ಈ ಲ್ಯಾಪ್ಟಾಪ್ ಬಂದು 50,000 ಇದೆ ಪ್ರೈಸು. ಅದಕ್ಕೆ CGST ಬಂದು 9% ಆಗುತ್ತೆ, 4,500. SGST ಬಂದು 9% ಆಗುತ್ತೆ, 4,500. ಟೋಟಲ್ ಎಷ್ಟಾಗುತ್ತೆ ಕ್ಯಾಲ್ಕುಲೇಷನ್ ಪ್ರಕಾರ GST 9,000 ಆಗುತ್ತೆ. ಸೊ ಇವಾಗ ನಾವು ಏನು ಮಾಡಬೇಕು, CGST ಮತ್ತು SGST ನಾವು ಅಲ್ಲಿ ಬರ್ಕೊಬೇಕು. ಸೊ ಎಸ್ಕೇಪ್ ಒಂದ್ಸತಿ ಎಸ್ಕೇಪ್ ಕೊಟ್ಟೆ, ಎಂಟರ್ ಅಂತ ಕೊಡ್ತೀನಿ. ಇವಾಗ ನಿಮಗೆ CGST ಇರುತ್ತೆ. ಅಂದರೆ ನಾನು ಇದನ್ನು ಸಹ ಕ್ರಿಯೇಟ್ ಮಾಡಿದ್ರೆ ಬರೋದು CGST ನೋಡಿ ಇಲ್ಲಿದೆ. ಕ್ರಿಯೇಟ್ ಮಾಡಿದ್ದೀನಿ ನೋಡಿ, ಆಟೋಮೆಟಿಕ್ ಆಗಿ 4,500 ಬಂದ್ಬಿಡ್ತು. ಓಕೆ. ಸೊ ನೆಕ್ಸ್ಟು SGST ಅಂತ ಇದೆ. ಎಂಟರ್ ಅಂತ ಕೊಟ್ಟೆ ನೋಡಿ, ಆಟೋಮೆಟಿಕ್ ಬಂದ್ಬಿಡ್ತು. ನಾನು ಯಾಕೆ ಇದು ಆಟೋಮೆಟಿಕ್ ಆಗಿ ಬಂತು ಅಂದರೆ ನಾನು ಲೆಡ್ಜಲ್ಲಿ 0 ಅಂತ ಕೊಟ್ಟಿರ್ತೀನಿ. 0 ಅಂತ ಕೊಟ್ಟಾಗ ಆಟೋಮೆಟಿಕ್ ಇದಕ್ಕೆ ಅಂದರೆ ಆ ಪ್ರಾಡಕ್ಟ್ಗೆ ಆಟೋಮೆಟಿಕ್ ಬಂದ್ಬಿಡುತ್ತೆ. ಸೊ ಟೋಟಲ್ ಎಷ್ಟಾಯಿತು, 59,000 ಇಲ್ಲಿ ನಮಗೆ ಇದಾಯಿತು. ಸರಿನಾ? ಸೊ ಎಂಟರ್ ಅಂತ ಕೊಡ್ತೀನಿ. ಸೊ ಪ್ರೊವೈಡ್ GST ವೇ ಬಿಲ್ ಅಂತ ಕೇಳ್ತದೆ. ನೀವು ಬೇಕಾದರೆ ಇದು ಮಾಡ್ಬೋದು, ಎಸ್ ಅಥವಾ ನೋ ಅಂತ ಕೊಡ್ಬೋದು. ನಾನು ಅಂತ ಕೊಡ್ತೀನಿ, ಎಂಟರ್ ಅಂತ ಕೊಡ್ತೀನಿ. ನೆಕ್ಸ್ಟ್ ರೆಫರೆನ್ಸ್ ನಂಬರ್ ಕೇಳ್ತದೆ. ನೀವು ರೆಫರೆನ್ಸ್ ನಂಬರ್ ಹಾಕಿದ್ರೆ ಹಾಕ್ಬೋದು, ಇಲ್ಲ ಆನ್ ಅಕೌಂಟ್ ಅಂತ ಕೊಡ್ಬೋದು. ಜಸ್ಟ್ ಎಂಟರ್ ಅಂತ ಕೊಡ್ತೀನಿ. ನರೇಷನ್ ಕೇಳ್ತಾ ಇದೆ. ನರೇಷನ್ ನಾವು ಲ್ಯಾಟಿಟ್ಯೂಡ್ 3420 ಬಂದುಬಿಟ್ಟು ನಾವು ಸೇಲ್ ಮಾಡ್ತಾ ಇದ್ದೀವಿ 50,000ಕ್ಕೆ ಅಂತ ಹಾಕಿದ್ವಿ. ಸೊ 50,000 ನಮ್ಮ ಪ್ರಾಡಕ್ಟ್, ಇದು CGST ಸೇರಿ 59,000 ಟೋಟಲ್ ಆಯಿತು. ಎಂಟರ್ ಅಂತ ಕೊಟ್ಟರೆ ಈ ರೀತಿ ನಾವು ಕೇಳ್ತಾ. ಡು ಯು ವಾಂಟ್ ಟು ಸೆಂಡ್ ವೌಚರ್ಸ್ ಡೀಟೇಲ್ ಫಾರ್ ಈ ವಿಲ್ ಡೊನೇಷನ್? ನೋ. ಎಸ್ ಅಂದರೆ ಎಸ್ ಕೊಡಿ, ನೋ ಅಂತ ಕೊಡಿ. ಈ ರೀತಿ ನಾವು ಕ್ರಿಯೇಟ್ ಮಾಡ್ಬೋದು ಫ್ರೆಂಡ್ಸ್.